ಆಬ್ಸೆಂಟ್ 24/7 ಸಿನಿಮಾ. ಬೆಳಿಗ್ಗೆ ಬಂದ್ರೆ ಅದೇ ಸ್ಮೈಲು, ಹೋಗುವಾಗ ಅದೇ ಸ್ಮೈಲ್. ನಾನು ಕಾಂಪ್ರಮೈಸ್ ಮಾಡಿ ಸಿನಿಮಾ ಇಷ್ಟು ಮಾಡಿದ್ದೀನಲ್ಲ ಬಿಟ್ಬಿಡಿ. ಈಸ್ ಗುಡ್ ಆಸ್ ಅ ಪ್ರೊಡ್ಯೂಸರ್, ಈಸ್ ಗುಡ್ ಆಸ್ ಅನ್ ಆಕ್ಟರ್. ಎಲ್ಲದಕ್ಕಿಂತ ಜಾಸ್ತಿ ಒಂದು ಮನುಷ್ಯತ್ವ ಅಂತ ಇದೆ. ನನಗೆ ವೆರಿ ಫಸ್ಟ್ ಥಿಂಗ್ ಬಿಫೋರ್ ಸೈನಿಂಗ್ ಎನಿ ಫಿಲ್ಮ್ ಇಸ್ ನನಗೆ ಟೀಮ್. ಇವತ್ತವರೆಗೂ ನಾನು ಹಿಟ್ಸೇ ಕೊಟ್ಟಿದ್ದೀನಿ ಅಂತೆಲ್ಲ, ತುಂಬಾ ಫ್ಲಾಪ್ಸು ಕೊಟ್ಟಿದ್ದೀನಿ. ಎಷ್ಟೋ ಜನರು ಹೇಳಿದ್ರೆ ವೈ ಡಿಡ್ ಯು ಈ ಸಿನಿಮಾ ಯಾಕೆ? ಇಲ್ಲಪ್ಪ, ನಾನು ಆ ಸಿನಿಮಾಯಿಂದ ಎಷ್ಟೋ ಕಲ್ತಿದ್ದೀನಿ, ಕಾನ್ಶಿಯಸ್ಲಿ ಆರ್ ಅನ್ಕಾನ್ಶಿಯಸ್ಲಿ. ಫಾರಿನರ್ಗೆ ಅನ್ನೊಂದು ಪರ್ಸನ್ಗೆ ಕನ್ವಿನ್ಸ್ ಮಾಡಿ ಮಾರಿರ್ತಾರೆ ಅಂತ ಹೇಳಿ, ಆ ವ್ಯಕ್ತಿ ಎಷ್ಟು ಕಿಲಾಡಿ ಇರ್ಬೋದು, ಹೆಂಗ್ ಮಾರ್ದ ಅನ್ನೋ ತಲೆಗೆ ಹುಳ ಒಂದ್ ಬಿಡ್ಕೋತೀವಿ ಗೊತ್ತಾ? 14 ಸತಿ ಜೈಲಿಂದ ಎಸ್ಕೇಪ್ ಆಗ್ತಾರೆ ಅಂದ್ರೆ ಆ ವ್ಯಕ್ತಿ ಎಷ್ಟು ಕಿಲಾಡಿ ಇರ್ಬೋದು. 70ನೇ ವಯಸ್ಸಿನಲ್ಲಿ 74ನೇ ವಯಸ್ಸಲ್ಲಿ ಸಮಥಿಂಗ್. ಎಂತ ಟ್ಯಾಲೆಂಟೆಡ್ ವ್ಯಕ್ತಿ. ಅವ್ರು ಮೋಸ ಮಾಡೋದ್ರಲ್ಲಿ ಆ ಸ್ಟೈಲ್ ಇತ್ತಲ್ಲ. ಸೊ ನಂದು ಒಂದು ಟೆಕ್ನಿಕಲಿ ದಿಸ್ ಟೀಮ್ ಇಸ್ ವೆರಿ ಸ್ಟ್ರಾಂಗ್ ಬಿಕಾಸ್ ವಿಲಿಯಂ ಡೇವಿಡ್ಸ್ ಅವ್ರದ್ದು ವರ್ಕ್ ನೋಡಿದೀವಿ ವಿಕ್ರಾಂತ್ ರೋನಾದಲ್ಲಿ. ಅಯ್ಯೋ, ನಾವು ನೋಡ್ಬೇಕಾದ್ರೆ ನಮ್ಗೆ ಥ್ರಿಲ್ ಆಗುತ್ತೆ ಸರ್. ಇವಾಗ ಟ್ರೇಲರ್ ನೋಡ್ಬೇಕಾದ್ರೆ ಏನ್ ಥ್ರಿಲ್ ಆಯ್ತು ಗೊತ್ತಾ? ರೀ ರೆಕಾರ್ಡಿಂಗ್ ಅದೆಲ್ಲ, ರೀ ರೆಕಾರ್ಡಿಂಗ್ ಧರ್ಮಾವಿಶ್ ಅವರು. ಅಲ್ಲ, ಈ ಹಾರೈಕೆ ಸಿಗೋದು ನೀವು ಹೇಳ್ದಂಗೆ ತುಂಬಾ ಕಷ್ಟ. ಅದನ್ನ ಉಳಿಸ್ಕೊಂಡಿದೀವಿ ಸರ್ ಅಷ್ಟೇ. ನಾವು ಇವತ್ತು ನಾವು ಏನೇ ಇರ್ಬೋದು, ಏನೇ ಮಾಡಿರ್ಬೋದು, ಒಳ್ಳೆ ಸಿನಿಮಾ ಮಾಡ್ಬೋದು, ಮಾಡ್ದಂಗೆ ಇರ್ಬೋದು. ಆದ್ರೆ ಈ ಒಂದು ವಿಷಯ ಇದೆ ಗೊತ್ತಾ, ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಅಂತೆಲ್ಲ ಅನ್ಸ್ಕೊಳೋದು ಅದು ತುಂಬಾ ಇಂಪಾರ್ಟೆಂಟ್ ಸರ್. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಅಂಬರೀಷ್ ಅನ್ನೋ ಒಂದು ಸಿನಿಮಾ ತುಂಬ ಕಾಡುವಂಥ ಸಿನಿಮಾ. ಅಂದರೆ ಆ ಸಿನಿಮಾದ ಟೈಟ್ಲು, ಆ ಸಿನಿಮಾದ ಡೈಲಾಗ್ಸು ಇವತ್ತಿಗೂ ಎವರ್ಗ್ರೀನ್. ಅದು ಒಂದು ಕಡೆ ಬರುತ್ತೆ, ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅಂತ. ಇಲ್ಲಿ ಕನ್ವರ್ ಲಾಲ್ ಬದಲು ನಟ್ವರ್ ಲಾಲ್ ಇದ್ದಾರೆ. ಇದನ್ನು ನಟ್ವರ್ ನಹಿ ನಟ್ವರ್ ಲಾಲ್ ಬೋಲೋ ಅಂತ ನಾನು ಹೇಳಿ ಚೆನ್ನಾಗಿರಲ್ಲ. ಇದಕ್ಕೊಂದು ಲೀಡ್ ಕೊಡ್ತೀನಿ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮಗೆ ಅತಿಥಿ. ಯಾಕೆಂದರೆ ತುಂಬ ಸರಿ ನಾವು ಮೀಟ್ ಮಾಡ್ತೀವಿ ಒಬ್ಬ ನಟಿನ. ತುಂಬ ಸುಂದರವಾದ ನಟಿ, ತುಂಬ ಒಳ್ಳೆಯ ನಟಿ, ಮೇಲಾಗಿ ತುಂಬ ಪ್ರೀತಿಯಿಂದ ಮಾತಾಡೋ ನಟಿ ನಮ್ಮ ಸೋನಲ್ ಅವರು. ಥ್ಯಾಂಕ್ ಯು ಸೋ ಮಚ್ ಸೋನಲ್. ಥ್ಯಾಂಕ್ ಯು ಸರ್ ಫಾರ್ ಹ್ಯಾವಿಂಗ್ ಅಸ್. ಥ್ಯಾಂಕ್ ಯು. ಆ್ಯಂಡ್ ಇವರು ನಟ್ವರ್ ಲಾಲ್ ಆಗೋದಕ್ಕಿಂತ ಮುಂಚೆ ಅಲೆನ ಎಬ್ಬಿಸಿದವರು, ಮತ್ತು ಮಡಮಕ್ಕಿ ಮಾಡಿದವರು, ಜೊತೆಗೆ ನಂಜುಂಡಿ ಕಲ್ಯಾಣ ಮಾಡಿದವರು, ಈಗ ನಟ್ವರ್ ಲಾಲ್ ಆಗಿದ್ದಾರೆ. ಸರ್, ತನುಷ್ ಶಿವಣ್ಣವರಿಗೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಣ್ಣವರ ಒಂದು ಅದ್ಭುತವಾದ ಹಾಡು ಮೂಲಕ ಶುರು ಮಾಡೋಣ. ನಾನು ಒಂದು ಲೈನ್ ಕೊಡ್ತೀನಿ, ಬಿಕಾಸ್ ಒಳ್ಳೆ ಸಿಂಗರು ನಮ್ಮ ಜೊತೆಗೆ. ಓಕೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಆಮೇಲೆ ಮೆಟ್ಟಿದರೆ ಕನ್ನಡ ನಾಡಲ್ಲಿ ಬೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ನನ್ನ ವಾಯ್ಸ್ ಕೆಟ್ಟಾಗಿದೆ. ಯಾಕೆ ಶುರು ಮಾಡಿದೆ ಅಂದರೆ, ಸೋನಲ್ ಸಿಕ್ಕಾಗೊಂಬೆಲ್ಲ ನಾವು ಏನಾರು ಒಂದು ಸಾಂಗ್ ಮಾಡಿಸಿರ್ತೀವಿ. ಯಾಕೆ ಅಂತಂದರೆ, ಒಂದು ಒಳ್ಳೆಯ ಸಾಹಿತ್ಯವನ್ನು ಅದನ್ನು ಹಾಡುವಂತಹ ಗಾಯಕಿ ಕೂಡ ಚೆನ್ನಾಗಿರ್ಬೇಕು. ಆಬ್ವಿಯಸ್ಲಿ ಸೋನಲ್ ತನ್ನ ಸಿನಿಮಾ ಅಂತ ಹಾಡನ್ನು ಅದ್ಭುತ ಹಾಡ್ತಾಳೆ. ಅಣ್ಣವ್ರು ಹಾಡು ಅಂದಾಗ ಅದಕ್ಕೊಂದು ಇನ್ನೊಂದು ಎನರ್ಜಿ ಬರಲಿ, ನಟ್ವರ್ ಲಾಲ್ಗೆ ಅಣ್ಣವ್ರು ಒಂದು ಪ್ರೆಸೆನ್ಸ್ ಇರಲಿ ಅಂತ ನಾನು ಶುರು ಮಾಡಿದೆ. ಆ್ಯಂಡ್ ನಟ್ವರ್ ಲಾಲ್ ಸುದ್ದಿ ಆಗ್ತಾ ಇರೋದು 2 ಕಾರಣಕ್ಕೆ ತನುಷ್. ಹೌದು. ಒಂದು ಮೇಕಿಂಗಿಂದ, ಎರಡನೇದು ನಿಮ್ಮ ವಿಭಿನ್ನವಾದಂತಹ ಅವತಾರಗಳಿಂದ. ಅವತಾರ ಪುರುಷ, ಹೇಳಿ ಅವತಾರ ಪುರುಷ. ಗೆಟಪ್ಸ್ ಇದರಲ್ಲಿ ಒಂದು 8 ಗೆಟಪ್ ಇದೆ. ಅಂದ್ರೆ ಮೇಜರ್ ಆಗಿ ಒಂದು 8 ಗೆಟಪ್ ಇದೆ. 8 ಗೆಟಪ್ ಡಿಫ್ರೆಂಟ್ ಆಗಿ ಪ್ರಿಪೇರ್ ಆಗಿದ್ದೀವಿ. ಡಿಫ್ರೆಂಟ್ ಸೀನ್ಸ್ ಅಲ್ಲಿ ಗೆಟಪ್ಸ್ಗಳನ್ನ ಹಾಕಿದ್ದೀವಿ. ಸಿಚುವೇಶನ್ ತಕ್ಕನಾಗಿ ಸೀನ್ ಹೋಗ್ತಾ ಹೋಗುತ್ತೆ. ಆ್ಯಂಡ್ ಯೂಶಲಿ ಸೋನಲ್ ಪ್ಲಸ್ ಪಾಯಿಂಟ್ ಅಂದರೆ, ಯಾವುದೇ ವೇದಿಕೆಗೆ ಹೋಗಲಿ ಪರ್ಟಿಕ್ಯುಲರ್ ಆ ಸಿನಿಮಾದ್ದು ಯಾವ ವಿಷಯನೂ ಬಿಟ್ಕೊಡೋದಿಲ್ಲ. ಯೂಶಲಿ ಏನಾಗ್ಬಿಡುತ್ತೆ, ಏನಾದ್ರು ಒಂದು ವಿಷಯ ಬಿಟ್ಕೊಟ್ರೆ ಸಿನಿಮಾದ ಮೇನ್ ಥೀಮ್ ಹೋಗ್ಬಿಡುತ್ತೇನೋ ಅನ್ನುವಂತಹ ಫೀಲಿಂಗು. ಅದು ತುಂಬ ಕ್ಯಾರಿ ಮಾಡ್ತಾಳೆ ಸೋನಲ್, ಅಲ್ಲಮ್ಮ? ಎಲ್ಲ ಪ್ರೆಸ್ ಮೀಟ್ಸಲ್ಲೂ ಕ್ಯಾರಿ ಮಾಡ್ತೀನಿ ಸರ್. ನನ್ನ ಪಾತ್ರದ ಬಗ್ಗೆ ಮಾತಾಡ್ತೀನಿ. ಅದು ಬಿಟ್ಟರೆ ಎಷ್ಟು ಬೇಕು ಅಷ್ಟೇ. ಅದು ಬಿಟ್ಟರೆ ಐ ಥಿಂಕ್ ಫನ್ ಇಸ್ ಥಿಯೇಟ್ರಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ. ಮೇಲಾಗಿ ಕಂಟೆಂಟ್ ನೋಡಿದಾಗ ಎಲ್ಲ ಥರದ್ದು ಒಂಥರ ಎಲಿಮೆಂಟ್ಸ್ಗಳಿದ್ದಾವೆ. ಆಮೇಲೆ ನಿಮ್ಮ ಗೆಟಪ್ ಬಗ್ಗೆ ತುಂಬ ಮಾತಾಡಿದ್ರು. ಫುಲ್ ಶೇವ್ ಆಗಿರೋ ಗೆಟಪ್ಪು ಕರೆಕ್ಟಾ? ಎಲ್ಲರೂ ಇದು ಕೇಳಿದ್ದಾರೆ. ಎಲ್ಲರೂ ಈ ಗೆಟಪ್ ಬಗ್ಗೆ ಕೇಳಿದ್ದಾರೆ. ಆಮೇಲೆ ತುಂಬಾ ಪ್ರಾಮಿನೆಂಟ್ ಆಗಿ ಕಾಣಿಸುತ್ತೆ ಟ್ರೇಲರ್ ಅಲ್ಲೂ, ದ ಕಿಂಗ್ ಆಫ್ ಖಾನ್ ಅಂತ. ಮೇಲಾಗಿ ಆ ಸ್ಲೋ ಮೋಷನ್ ಶಾಟು, ಆ ಕಾರಿಂದ ಇಳಿದು ಬರೋದು, ಆ ಬ್ರೀಫ್ ಕೇಸು. ತನುಷ್ ಶಿವಣ್ಣಗೆ ಈ ಥರದೊಂದು ಸಿನಿಮಾ ಬೇಕಿತ್ತು ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಅದು ನಿಮ್ಮ ಸ್ನೇಹಿತರಾಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು. ಗುರು ಅಲೆ ಮಾಡಿದ್ರು, ಮಡಮಕ್ಕಿ ಫಂಟಾಸ್ಟಿಕ್ ಸಿನಿಮಾ, ನಂಗೆ ಪರ್ಸ್ನಲಿ ತುಂಬ ಇಷ್ಟವಾದಂಥ ಸಿನಿಮಾ ಅದು. ಆ್ಯಂಡ್ ನಂಜುಂಡಿ ಕಲ್ಯಾಣ ಆಬ್ವಿಯಸ್ಲಿ ನೀವು ಎಲ್ಲರೂ ನಗಿಸಿದ್ರಿ. ನಟ್ವರ್ ಲಾಲ್ ಅನ್ನೋಂಥ ಸಿನಿಮಾದ ಮೇಕಿಂಗ್ ನೋಡಿದಾಗ ತನುಷ್ಗೆ ಇದು ಮಾಡಬೇಕಾಗಿತ್ತು, ಇದು ಮಾಡ್ದ ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಈ ಥರದ ಫೀಲಿಂಗ್ ಜನಗಳಿಗೆ ಬರಬೇಕು ಅಂತಂದರೆ ತನುಷ್ ಹೇಗೆ ಪ್ರಿಪೇರ್ ಮಾಡಿಕೊಂಡ್ರು ತಮ್ಮಂತ ಒಂದು? ಸರ್, ಈ ಸಿನಿಮಾ ನಾವು ಬೇಸಿಕಲಿ ಸ್ಕ್ರಿಪ್ಟೇ 2 ವರ್ಷ ಮಾಡಿದ್ದೀವಿ. ಏನು ಕೋವಿಡ್ ಬಂತಲ್ಲ, ಕೋವಿಡಲ್ಲಿ ನಮಗೇನು ಕೆಲಸ ಇರಲಿಲ್ಲ, ಸ್ಕ್ರಿಪ್ಟ್ ಮಾಡೋದೇ ಕೆಲಸ ಆಗಿತ್ತು. 2 ಇಯರ್ಸ್ ಒಂದು ಸ್ಕ್ರಿಪ್ಟನ್ನ ಟೈಟ್ ಮಾಡಿದಾಗ ಎಷ್ಟು ಸ್ಟ್ರಾಂಗ್ ಆಗುತ್ತೋ ಸ್ಕ್ರಿಪ್ಟು, ಅಷ್ಟು ಸ್ಟ್ರಾಂಗ್ ಆಗಿ ನಾವು ಸೀನ್ಸ್ನ ಶೂಟ್ ಮಾಡಿಬಿಟ್ಟು ಈ ಸಿನಿಮಾದಲ್ಲಿ ಮೇಕಿಂಗ್ನಲ್ಲಿ ಯೂಸ್ ಮಾಡಿದ್ದೀವಿ. ಮತ್ತು ಒಂದಕ್ಕೊಂದು ಸೀನು ಹೆಂಗಿದೆ ಅಂತೆಲ್ಲ ಇಂಟರ್ಲಾಕ್ ಥರ
ಚೈನ್ ಲಿಂಕ್ ತರ. ಈ ಒಂದು ಸೀನ್ ಒಂದು ಡೈಲಾಗ್ ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸೀನ್ ಏನು ಅಂತ ನಿಮ್ಗೆ ಗೊತ್ತಾಗಲ್ಲ, ಮತ್ತೆ ನಿಮ್ಗೆ ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಇಲ್ಲ ಬಿಡಿ. ನೀವು ಅಷ್ಟು ಇನ್ವಾಲ್ವ್ ಆಗಿರ್ತೀರಾ ಸಿನಿಮಾದಲ್ಲಿ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನೀವು ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀರಾ ಸಿನಿಮಾನ. ನೆಕ್ಸ್ಟ್ ಏನಾಗುತ್ತೆ ಅಂತ. ಮತ್ತೆ ನಿಮ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ ಇಡೀ ಸಿನಿಮಾದಲ್ಲಿ. ನೀವು ಗೆಸ್ಸು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಸೀನ್ ಏನ್ ಬರುತ್ತೆ ಅಂತ. ಫ್ರೆಶ್ ಆಗಿದೆ. 2ನೇ ಸತಿ ನೋಡಿದಾಗೂ ಫ್ರೆಶ್ ಆಗಿ ಅನ್ಸುತ್ತೆ, 3ನೇ ಸತಿ ಸಿನಿಮಾ ನೋಡಿದಾಗೂ ಫ್ರೆಶ್ ಆಗಿ ಅನ್ಸುತ್ತೆ. ನಾನೇ ತುಂಬಾ ಸತಿ ನೋಡ್ಬಿಟ್ಟಿದ್ದೀನಿ ಸಿನಿಮಾನ, ಮೆನಿ ಟೈಮ್, ಲೆಕ್ಕನೇ ಇಲ್ಲ ಬಿಡಿ. 10 ಸತಿ ನೋಡ್ಬಿಟ್ಟಿದ್ದೀನಿ ಸಿನಿಮಾನ. 10 ಸತಿ ನೋಡಿದಾಗ್ಲೂ ನಾನು ಇವತ್ತು ನೋಡಿದ್ರು ಅಂದ್ರೆ ಫ್ರೆಶ್ ತರ ಅನ್ಸುತ್ತೆ. ಮೇಲೆ ಸೋನಲ್, ನಂದೊಂದು ಅಂದರೆ ಅಪಾರ್ಟ್ ಫ್ರಮ್ ದಿ ಸಿನಿಮಾ, ನನ್ನ ಜನರಲ್ ಪ್ರಶ್ನೆ, ಒಬ್ಬ ನಟ, ತನುಷ್ ಅಂತ ಒಬ್ಬ ನಟ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡಿ ಮತ್ತೆ ಎದ್ದು ಬಂದು ಈ ಥರದೊಂದು ಸಿನಿಮಾ ಕೈ ಹಾಕೋದಿದೆಯಲ್ಲ, ನನಗೆ ಪರ್ಸ್ನಲಿ ಪ್ರೌಡ್ ಫೀಲ್ ಆಗುವಂಥದ್ದು. ಈ ಥರದೊಬ್ಬ ಕೋ ಸ್ಟಾರ್ ಬಗ್ಗೆ ನೀವು ನನಗೆ ಆಸ್ ಅ ಕೋ ಸ್ಟಾರ್ ಬಗ್ಗೆ ಐ ಟಾಕ್ ಲೇಟರ್. ನನಗೆ ವೆರಿ ಇಂಪಾರ್ಟೆಂಟ್, ನಾನು ಯಾರ ಜೊತೆ ಕೆಲಸ ಮಾಡಿದ್ರು ಫಸ್ಟ್ ಅವ್ರು ಆಸ್ ಅ ಹ್ಯೂಮನ್ ಹೇಗೆ ಅಂತ. ಹಿ ಮೈಟ್ ಬಿ ಅ ವೆರಿ ಗುಡ್ ಆಕ್ಟರ್, ಹಿ ಮೈಟ್ ಬಿ ಅ ವೆರಿ ಗುಡ್ ಪ್ರೊಡ್ಯೂಸರ್, ಬಟ್ ನನಗೆ ಅಪಾರ್ಟ್ ಫ್ರಮ್ ದಟ್ ಹೌ ಇಸ್ ಹಿ ಆಸ್ ಅ ಹ್ಯೂಮನ್ ಅನ್ನೋದೊಂದು ತುಂಬಾ, ಅಂದರೆ ಆ ಹ್ಯೂಮ್ಯಾನಿಟಿ ಅನ್ನೋದು ಇರುತ್ತೆ, ಅದು ತುಂಬಾ ಇದೆ ಇವ್ರಿಗೆ. ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅಂದರೆ ಸ್ಟಾರ್ಟಿಂಗಿಂದ ನನಗೆ ಅಪ್ರೋಚ್ ಮಾಡಿದ್ರಿಂದ ಇವತ್ತವರೆಗೂ ಸರ್, ಅವ್ರಿಗೆ ಸಿನಿಮಾ ಮೇಲೆ ಇಷ್ಟು ಪ್ಯಾಷನ್ ಇದೆ ಅಂದರೆ, ಇವತ್ತವರೆಗೂ ಇಷ್ಟು ವರ್ಷ ಪರಿಚಯ ಇದೆ ನಮಗೆ, ಇವತ್ತವರೆಗೂ ನಂಗೆ ಒಂದು ಕಾಲ್ ಬಂದಿದೆ ಅಂದರೆ ಸಿನಿಮಾ ಬಗ್ಗೆ ಅಷ್ಟೇ. ಫೋನ್ ಮಾಡಿ ಸೋನಲ್ಲಿ ಡೇಟ್ಸು, ಇಲ್ಲ ಸೋನಲ್ಲಿ ಟೀಸರ್ ಲಾಂಚು, ಇಲ್ಲ ಮಾರ್ಕೆಟಿಂಗು, ಅಷ್ಟೇ. ಅದು ಬಿಟ್ಟರೆ ಆಬ್ಸಲ್ಯೂಟ್ 24/7 ಸಿನಿಮಾ. ಅದೊಂದು ಆಸ್ ಅ ಹ್ಯೂಮನ್ ಬೀಯಿಂಗ್ ಅವರು ತುಂಬ ಅಂದರೆ ತುಂಬ ಪೇಷನ್ಸ್ನ ಕ್ಯಾರಿ ಮಾಡ್ತಾರೆ. ಅಯ್ಯೋ ಇಟ್ಸ್ ನಾಟ್ ಅ ಜೋಕ್ ಸರ್. ಆಕ್ಟರ್ ಆಗಿ 5 ಗಂಟೆ ಆಗೋಗ ಟೆನ್ಷನ್ ಸ್ಟಾರ್ಟ್ ಆಗೋದು, ಪೇಮೆಂಟ್ಸ್ ಕೊಡ್ಬೇಕಲ್ಲ, 6 ಗಂಟೆ ಬ್ಯಾಕಪ್ ಟೈಮಲ್ಲಿ ಆಸ್ ಅ ಪ್ರೊಡ್ಯೂಸರ್ ಮಾತಾಡಬೇಕಿದ್ರೆ. ಬಟ್ ಆದ್ರೂ ಬೆಳಿಗ್ಗೆ ಬಂದರೆ ಅದೇ ಸ್ಮೈಲು, ಹೋಗುವಾಗ ಅದೇ ಸ್ಮೈಲು. ಅದು ಆಸ್ ಅ ಪ್ರೊಡ್ಯೂಸರ್ ಮಾತಾಡಬೇಕಿದ್ರೆ ನೀವು ಸಿನಿಮಾ ಟ್ರೇಲರಲ್ಲೇ ನೋಡಿರ್ತೀರ, ಯಾವುದಕ್ಕೂ ಕಾಂಪ್ರಮೈಸ್ ಮಾಡಲಿಲ್ಲ. ಅವ್ರು ಆಕ್ಚುಲಿ ಅವ್ರು ಹೇಳಿದ್ದಾರೆ, ಸಿನಿಮಾ ಸ್ಟಾಪೇ ಮಾಡಿಬಿಟ್ರು ಮಧ್ಯದಲ್ಲಿ. ನಾನು ಕಾಂಪ್ರಮೈಸ್ ಮಾಡಿ ಸಿನಿಮಾ ಇಷ್ಟು ಮಾಡಿದ್ದೀನಲ್ಲ, ಬಿಟ್ಬಿಡಿ, ಬೇಡ ನನಗೆ, ನಾನು ಬಿಟ್ಬಿಡ್ತೀನಿ ಅಂತ. ಬಟ್ ಇಫ್ ಐ ಆಮ್ ಡೂಯಿಂಗ್ ಕಂಟಿನ್ಯೂ ಮಾಡ್ತೀನಿ ಆದರೆ ಕಾಂಪ್ರಮೈಸ್ ಮಾಡದೆ ಕಂಟಿನ್ಯೂ ಮಾಡಿ. ಸೊ ಈಸ್ ಗುಡ್ ಆಸ್ ಅ ಪ್ರೊಡ್ಯೂಸರ್, ಈಸ್ ಗುಡ್ ಆಸ್ ಅನ್ ಆಕ್ಟರ್. ಎಲ್ಲದಕ್ಕಿಂತ ಜಾಸ್ತಿ ಒಂದು ಮನುಷ್ಯತ್ವ ಅಂತ ಇದೆ ಅವ್ರಿಗೆ, ಅದು ನಂಗೆ ತುಂಬ ಇಷ್ಟ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ಯೂಶಲಿ ಅಂದರೆ ಸೋನಲ್ ಹೇಳಿದ್ದು ಎಷ್ಟು ಸತ್ಯ ಅಂದರೆ, ಸಿನಿಮಾ ಅದು ನಮ್ಮ ವೃತ್ತಿ, ಹೌದು, ಮಾಡ್ತಾ ಹೋಗ್ತೀವಿ. ಬಟ್ ಸಿನಿಮಾಗೂ ಮೀರಿದ್ದು ಒಂದು ವ್ಯಕ್ತಿತ್ವ, ಆ ವ್ಯಕ್ತಿತ್ವನ ಸರ್ ಅದು ಫಾರ್ ಎವರ್ ಲಿವ್ಸ್ ಇನ್ ಯೋರ್ ಹಾರ್ಟ್ ಅಲ್ವಾ. ನನಗೆ ನಾನು ಜನರಲಿ ಬೇರೆ ಕಡೆನೂ ಹೇಳಿದ್ದೀನಿ, ನಾನು ಒಂದು ಸಿನಿಮಾ ಸೈನ್ ಮಾಡಿದರೆ ರೆಮ್ಯುನರೇಷನ್ ಅವ್ರ ಸ್ಕ್ರಿಪ್ಟು ಅದೆಲ್ಲ ಫಸ್ಟ್ ಸೈಡಲ್ಲಿ ಇಟ್ಬಿಟ್ಟು ಆ ಟೀಮ್ ಜೊತೆ ಫ್ಯಾಮಿಲಿಯಾಗಿ 40 ದಿನ ಅವ್ರ 20 ಡೇಸ್ ವಾಟ್ ಎವರ್ ಅವ್ರ ಜೊತೆ ಇರಬೇಕಾಗತ್ತೆ. ನನಗೆ ಅವ್ರ ಜೊತೆ ಇರೋಕ್ಕಾಗತ್ತಾ, ಪಾಸಿಟಿವಿಟಿ ಇದೆಯಾ ಅಂತ ನೋಡಿ ಆಮೇಲೆ ಸ್ಕ್ರಿಪ್ಟ್ ಹೋಗೋದು. ನನಗೆ ವೆರಿ ಫಸ್ಟ್ ಥಿಂಗ್ ಬಿಫೋರ್ ಸೈನಿಂಗ್ ಎನಿ ಫಿಲ್ಮ್ ಇಸ್ ನನಗೆ ಟೀಮ್. ಗೊತ್ತಾಗ್ಬಿಡುತ್ತಲ್ಲ ಬೇಗ. ನನಗೆ ಆ ಒಂದು ಇಂಟ್ಯೂಷನ್ ಅನ್ನೋದು ಇವತ್ತವರೆಗೂ ನಾನು ಹಿಟ್ಸೇ ಕೊಟ್ಟಿದ್ದೀನಿ ಅಂತೆಲ್ಲ, ತುಂಬಾ ಫ್ಲಾಪ್ಸು ಕೊಟ್ಟಿದ್ದೀನಿ ಸರ್. ಬಟ್ ನನಗೆ ರಿಪೆಂಟ್ ಅನ್ನೋದಿಲ್ಲ. ಅಲ್ಲ, ರಿಪೆಂಟ್ ರಿಯಾಲಿಟಿ, ಬಟ್ ನನ್ಗೆ ರಿಪೆಂಟ್ ಅನ್ನೋದಿಲ್ಲ. ಎಲ್ಲ ಸಿನಿಮಾದಿಂದ ಏನಾದರೂ ಕಲ್ತಿದ್ದೀನಿ, ಆ ಟೀಮ್ ಅವರಿಂದ ಏನಾದರೂ ಕಲ್ತಿದ್ದೀನಿ, ಅದಕ್ಕೆ ಐ ಥಿಂಕ್ ಐ ಹ್ಯಾವ್ ಗ್ರೋನ್. ನನಗೆ ಅದು ಬೇಜಾರನೇ ಇಲ್ಲ. ಎಷ್ಟೋ ಜನರು ಹೇಳಿದ್ರೆ ವೈ ಡಿಡ್ ಯು ಈ ಸಿನಿಮಾ ಯಾಕೆ, ಇಲ್ಲಪ್ಪ ನಾನು ಆ ಸಿನಿಮಾಯಿಂದ ಎಷ್ಟೋ ಕಲ್ತಿದ್ದೀನಿ, ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ ಕಲ್ತಿರಬಹುದು. ಅದಕ್ಕಿಂತ ಜಾಸ್ತಿ ಒಂದು ಒಳ್ಳೆ ಹ್ಯೂಮನ್ ಇರೋ ಟೀಮ್, ಅದು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದನ್ನ ಮರೆಯೋಕ್ಕಾಗಲ್ಲ. ಅಲ್ಲ, ಈ ತರ ಸ್ಟ್ರಾಂಗ್ ವಿಷಯ ಬರೋದಕ್ಕೆ ಒಂದಷ್ಟು ಸ್ಟ್ರಾಂಗ್ ರೀಸನ್ ಇರ್ತವೆ. ಖಂಡಿತ. ಡಿ ಬಾಸ್ ಅಷ್ಟು ಬ್ರೋ ಅಲ್ಲ ಇವರು, ಅದಕ್ಕೆ ಎಲ್ಲಾ ತರನು ಕನೆಕ್ಷನ್ ಆಗಿರುತ್ತೆ ಅಲ್ವಾ. ಬಟ್ ಆದ್ರೂ ನಿಮ್ಗೆ ಅನ್ಸುತ್ತಲ್ವಾ, ಈ ಥರದ ಒಂದು ಅಟೆಂಪ್ಟ್ ಮಾಡಿದಾಗ ನನ್ನ ಪ್ರೀವಿಯಸ್ ಸಿನಿಮಾಗಳು ಹೇಗೆ ಮಾಡ್ತು ಹೇಗೆ ಇಲ್ಲ ಅನ್ನೋದಕ್ಕಿಂತಲೂ ನನ್ನ ಪ್ರಯತ್ನ ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ, ಇದನ್ನು ಜನ ಸ್ವೀಕರಿಸ್ತಾರೆ ಅನ್ನೋಂಥ ಒಂದು ಸಣ್ಣ ಸ್ಟ್ರೈಕಿಂಗ್ ಪಾಯಿಂಟ್ ಆಗ್ತಾ ಇರುತ್ತೆ. ಅದು ಆಗಿದೆ ನಿಮಗೆ? ಫಸ್ಟ್ ಸ್ಟೋರಿ ಕೇಳಿದ ತಕ್ಷಣ ಆಯ್ತು ಸರ್. ಅದು ಆ ಸ್ಟೋರಿ ಕೇಳಿದ ತಕ್ಷಣ ವಾ ಫ್ಯಾಕ್ಟರ್ ಇತ್ತು. ಯಾರಾದ್ರೂ ಒಬ್ಬ ವ್ಯಕ್ತಿ ತಾಜ್ ಮಹಲ್ ಮಾರಿದ್ದಾನೆ, ಯಾರಾದ್ರೂ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟ್ ಹೌಸ್ ಮಾರಿದ್ದಾನೆ ಅಂತ ಹೇಳಿದ್ರೆ ಅದು ಆಶ್ಚರ್ಯಕರವಾಗಿರುತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ ಹೆಂಗ್ ಮಾರ್ದ ಅನ್ನೋ ತಲೆಗೆ ಹುಳ ಒಂದ್ ಬಿಡ್ಕೋತೀವಿ ಗೊತ್ತಾ, ಹೆಂಗ್ ಮಾಡಿ ಮಾರಿರ್ತಾನೆ. ಮಾನ್ಯುಮೆಂಟ್, ಆಬ್ವಿಯಸ್ಲಿ ತಾಜ್ ಮಹಲ್ ಮಾನ್ಯುಮೆಂಟ್, ಮತ್ತೆ ರೆಡ್ ಫೋರ್ಟ್, ದೊಡ್ಡ ವಿಷಯ. ಪಾರ್ಲಿಮೆಂಟ್ ಹೌಸ್ ತಮಾಷೆನ ಸರ್, ಅದು ಇಂಪಾಸಿಬಲ್. ಯಾರೋ ಒಬ್ಬ ಅನ್ನೋನ್ ಪರ್ಸನ್, ಕಂಪ್ಲೀಟ್ಲಿ ಅವರು ಪೊಲಿಟಿಕ್ಸ್ ಅಲ್ಲಿ ಇರಲ್ಲ, ಏನು ಇರಲ್ಲ, ಅವ್ರು ಅಂತವ್ರು ಹೋಗ್ಬಿಟ್ಟು ಯಾರೋ ಒಬ್ಬ ಫಾರಿನರ್ಗೆ, ಅನ್ನೋನ್ ಪರ್ಸನ್ಗೆ ಕನ್ವಿನ್ಸ್ ಮಾಡಿ ಮಾರಿರ್ತಾರೆ ಅಂತ ಹೇಳಿ. ಆ ವ್ಯಕ್ತಿ ಎಷ್ಟು ಕಿಲಾಡಿ ಇರ್ಬೋದು. ಇವರು 14 ಸತಿ ಜೈಲಿಂದ ಎಸ್ಕೇಪ್ ಆಗ್ತಾರೆ ಅಂದ್ರೆ ಆ ವ್ಯಕ್ತಿ ಎಷ್ಟು ಕಿಲಾಡಿ ಇರ್ಬೋದು. 70ನೇ ವಯಸ್ಸಿನಲ್ಲಿ 74ನೇ ವಯಸ್ಸಲ್ಲಿ ಸಮಥಿಂಗ್ ಎಸ್ಕೇಪ್ ಆಗ್ತಾರೆ ಜೈಲಿಂದ. ಆ ವಯಸ್ಸಿನಲ್ಲಿ ಅಲ್ಲಿಂದ ಸಿಗೋದೇ ಇಲ್ಲ ಅವರು. ಅವ್ರು ಇಲ್ಲಿ ಮಂಡಿನೋ ಇರೋಂಥ ಟೈಮಲ್ಲೂ ಎಸ್ಕೇಪ್ ಆಗ್ತಾರೆ. ಅಯ್ಯೋ, ಯಾರ್ ಗುರು ಇಷ್ಟೊಂದು
ನಂಗೆ 2 ದಿವಸ ತಲೆ ಕೆಟ್ಟೋಯ್ತು ನನ್ಗೆ ಇದನ್ನ ಸ್ಟೋರಿ ಕೇಳಿ. ಫುಲ್ ರಿಸರ್ಚ್ ಮಾಡಿದೆ ಫುಲ್. ಅದಾದ್ಮೇಲೆ ಅವ್ರ ಬಗ್ಗೆ ಮಿಥಿಲೇಶ್ ಕುಮಾರ್ ಶ್ರೀವತ್ಸವ್ ಎಂತ ಟ್ಯಾಲೆಂಟೆಡ್ ವ್ಯಕ್ತಿ. ಅವ್ರು ಮೋಸ ಮಾಡೋದ್ರಲ್ಲಿ ಆ ಸ್ಟೈಲ್ ಇತ್ತಲ್ಲ, ಅವ್ರನ್ನ ನಾವು ಮೋಸ ಮಾಡ್ತೀವಿ ಅಂತಲ್ಲ, ಆ ಸ್ಟೈಲು, ಅವ್ರ ಇಂಟೆಲಿಜೆನ್ಸ್ ನಾವು ಮೆಚ್ಚಬೇಕು. ಮೇಲಾಗಿ ಕೆಲವು ಕಥೆಗಳು ಹೆಂಗಂದ್ರೆ ಸತ್ಯ ಘಟನೆಗಳು ಸಿನಿಮ್ಯಾಟಿಕ್ ಆಗಿ ನೋಡಿದಾಗ ಆ ಸ್ಕ್ರೀನ್ ಮೇಲೆ ಕೆಲವು ವ್ಯಕ್ತಿಗಳ ಪ್ರೆಸೆನ್ಸು ಮೇಲಾಗಿ ಹಿಂಗಿದ್ನ ಗುರು ಆ ಥರದ ಪ್ರಶ್ನೆ ಅದು ಒಂದೊಂದ್ಸತಿ ಅನ್ಬಿಲೀವಬಲ್ ಅಂತಾನೆ ಅನ್ಸುತ್ತೆ ಸರ್. ಅಯ್ಯೋ ಇದು ನಂಬಕ್ಕಾಗಲ್ಲ, ಹೌದಾ ಇದು ನಿಜಾನ ಅಂತಾನು ಅನ್ಸುತ್ತೆ. ಬಿಕಾಸ್ ಈಸ್ ಡನ್ ಎಕ್ಸ್ಟ್ರೀಮ್ ಹೌದು, ಇಂಪಾಸಿಬಲ್ ಥಿಂಗ್ಸ್. ಅದೇ ತರ ನಾವೇನ್ ಮಾಡಿದೀವಿ ನಟ್ವರ್ಲಾಲ್ ಅಲ್ಲಿ, ಬ್ರೈನ್ ಜಾಸ್ತಿ ಯೂಸ್ ಮಾಡಿ ಕೆಲಸ ಮಾಡಿದೀವಿ. ಎಲ್ಲೋ ಒಬ್ಬ ಸಿಗಾಕೊಂಬೇಕು ಈ ಟೈಮಲ್ಲಿ, ಆ ಸಿಗಾಕೊಂಡಂಗೆ ಎಸ್ಕೇಪ್ ಮಾಡಿದ್ವಿ. ಈಗ ಸಿಗಾಕೊಂಬಿಟ್ಟ ಗುರು, ಸಿಗಾಕೊಂಡ ಅನ್ನೋ ತರ ನಾವು ಅನ್ಕೊಂತ ಇದ್ರು ಆಡಿಯನ್ಸ್. ಅಲ್ಲಿ ಚೇಂಜಸ್ ಅಂದ್ರೆ ಎಡ್ಜ್ ನೀವು ಕರ್ಕೊಂಡು ಹೋಗ್ತೀವಿ ರೀ ರೆಕಾರ್ಡಿಂಗ್ ಅಲ್ಲಿ ಆಗ್ಲಿ ಸೀನ್ ಎಲ್ಲ ಕರ್ಕೊಂಡು ಹೋಗಿ ಟಕ್ ನಂಗೆ ಚೇಂಜ್ ಮಾಡ್ತೀವಿ. ಅದಿದೆಯಲ್ಲ ಆ ಪಾಯಿಂಟ್ಸ್ ಅಲ್ಲಿಂದ ಇನ್ಸ್ಪೈರ್ ಆಗಿರೋದು ನಾವು. ಅಲ್ಲ, ಸ್ಪೆಷಲ್ ನನ್ನ ಈ ಪ್ರಶ್ನೆ ನಿಮ್ಮಿಬ್ಬರಿಗೆ ಹೆಂಗಂದ್ರೆ, ನಿಮ್ಮಿಬ್ಬರು ಸಿನಿಮಾಗ್ರಾಫಲ್ಲಿ ಸ್ಪೆಷಲಿ ರೊಮ್ಯಾಂಟಿಕ್ ಜಾನರ್ ಸಿನಿಮಾಗಳು, ಲವ್ ಸ್ಟೋರಿಗಳು ತುಂಬ ಮಾಡಿರ್ತೀರಿ. ಬಟ್ ಈ ಥರದ ಕತೆ ಬಂದಾಗ ಗ್ರಿಪ್ಪಿಂಗ್ ತುಂಬ ಬೇಕು, ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಬೇಕು, ಆ ಶಾರ್ಟ್ಸ್ ಕಂಪೋಸಿಷನ್ ಗ್ರಿಪ್ಪಿಂಗ್ ಬೇಕು, ಡೈಲಾಗ್ಸ್ ಗ್ರಿಪ್ಪಿಂಗ್ಸ್ ಬೇಕು. ಆ ಗ್ರಿಪ್ಪಿಂಗ್ಸ್ನ ಬಿಟ್ಕೊಡದೆ ಆಡಿಯನ್ಸ್ನ ಕೂರಿಸ್ಬೇಕು ಅಂದರೆ ಒಂದು ಪೊಟೆನ್ಷಿಯಲ್ ಬೇಕಲ್ವಾ? ಆ ಪೊಟೆನ್ಷಿಯಲ್ ಬಗ್ಗೆ ಮಾತಾಡಿ, ಕತೆ ಸ್ಕ್ರೀನ್ ಪ್ಲೇ. ಸರ್ ನನ್ನ ಪೋರ್ಷನ್ನು ಇದು, ನಾನು ನಿಜ ಹೇಳ್ಬೇಕಂದ್ರೆ ನಂಗೆ ಇಡೀ ಸಿನಿಮಾ ಕತೆ ಗೊತ್ತಿಲ್ಲ, ನಂಗೆ ಹೇಳೂ ಇಲ್ಲ. ನನ್ನ ಪೋರ್ಷನ್ ಎಲ್ಲಿ ಬರುತ್ತೋ ಆ ಒಂದು ಲೈನ್ ಹೇಳಿದ್ದಾರೆ ನನಗೆ. ಸೊ ನಂದು ಒಂದು ಟೆಕ್ನಿಕಲಿ ದಿಸ್ ಟೀಮ್ ಇಸ್ ವೆರಿ ಸ್ಟ್ರಾಂಗ್. ಬಿಕಾಸ್ ವಿಲಿಯಂ ಡೇವಿಡ್ಸ್ ಅವ್ರದ್ದು ವರ್ಕ್ ನೋಡಿದೀವಿ, ವಿಕ್ರಾಂತ್ ರೋನಾದಲ್ಲಿ ಇರಲಿ, ಅವ್ರ ಲೈಟಿಂಗು, ಟ್ರೇಲರಲ್ಲೇ ಕಾಣಿಸುತ್ತೆ, ಯಾವುದು ಬೇಡ ನಮ್ಮ ಟ್ರೇಲರಲ್ಲೇ ಕಾಣಿಸುತ್ತೆ ಅವ್ರ ವರ್ಕ್. ನನಗೆ ಲವ್ ಸ್ಟೋರಿ ಆ ಒಂದು ಏನೋ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅನ್ನೋದು ನಟ್ವರ್ಲಾಲ್ ಲೈಫಲ್ಲಿ ಒಂದು ಲೈನ್ ಹೋಗ್ತಿರುತ್ತೆ. ಬಟ್ ಅಷ್ಟರಲ್ಲೇ ಅವ್ರ ವರ್ಕಿಂಗ್ ಸ್ಟೈಲು, ಓಕೆ ನನಗೆ ಬೇರೆದು ಗೊತ್ತಿಲ್ಲ, ಬಟ್ ನನ್ನದೇ ಲೈನ್ ಮಾತಾಡಿದ್ರೆ ಇಟ್ ಇಸ್ ಸೋ ಸ್ಟ್ರಾಂಗ್. ಇಟ್ ಇಸ್ ಜಸ್ಟ್ ನಾಟ್ ಅ ಲವ್ ಸ್ಟೋರಿ. ಆ ಲವ್ ಸ್ಟೋರಿ ಒಳಗಡೆ ಏನೆಲ್ಲ ಬರುತ್ತೆ, ನಟ್ವರ್ಲಾಲ್ ಲೈಫಲ್ಲಿ ಹೌ ಇವಳು ಹೆಂಗೆ ಆ ಜರ್ನಿಯಲ್ಲಿ ಹೋಗ್ತಾಳೆ, ಅದನ್ನೆಲ್ಲ ತುಂಬ ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ. ಇಟ್ ಇಸ್ ನಾಟ್ ಅ ನಾರ್ಮಲ್ ಲವ್ ಸ್ಟೋರಿ. ಅದೇ ಇವ್ರ ಪೋರ್ಷನ್ಸ್ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಬಟ್ ಆಲ್ ದ ಕ್ಯಾರೆಕ್ಟರ್ಸ್ ಆರ್ ಇಂಟರ್ ಕನೆಕ್ಟೆಡ್. ಸೊ ಎಲ್ಲೂ ನಿಮಗೆ ಒಂದು ಜನರಲಿ ಒಂದು ಸಾಂಗ್ ಬಂದರೆ ಥಿಯೇಟ್ರಲ್ಲಿ ಹಿಂಗೆ ನೋಡ್ತೀವಿ, ಇಲ್ಲಿ ನೋಡ್ಬೇಕಂತ ಅನ್ಸಲ್ಲ ಸರ್. ವಾಟ್ ಈಸ್ ಹ್ಯಾಪನಿಂಗ್ ನೆಕ್ಸ್ಟ್, ಅಯ್ಯೋ ಇವಾಗ ಏನಾಯ್ತು ನೆಕ್ಸ್ಟ್, ವಾಟ್ ಈಸ್ ಹ್ಯಾಪನಿಂಗ್ ನೆಕ್ಸ್ಟ್ ಅನ್ನೋದು ಬರ್ತಾನೆ ಇರುತ್ತೆ. ಆ್ಯಂಡ್ ಜನರಲಿ ನೋಡ್ಬೇಕಿದ್ರೆ ಇವಾಗ ಜನರೇಷನ್ ದೇ ಆರ್ ಲೈಕಿಂಗ್ ಥ್ರಿಲ್ಲರ್, ದೇ ಆರ್ ಲೈಕಿಂಗ್ ಸಸ್ಪೆನ್ಸ್, ಮಿಸ್ಟ್ರೀಸ್, ಅದೆಲ್ಲ ಇಷ್ಟ. ಅಂದರೆ OTT ಅಲ್ಲಿ ನೋಡಿದ್ರೆ ಸರ್ ಅಂಥದ್ದೇ ಸಿನಿಮಾಗಳು ಆರ್ ವರ್ಕಿಂಗ್ ಅಲ್ವಾ. ಸೊ ಲೆಟ್ ಸಿ ಆನ್ ಸ್ಕ್ರೀನ್ ಅಲ್ಲೂ ವಿವ್ ಟೇಕನ್ ಒಂದು ಎಕ್ಸ್ಪೆರಿಮೆಂಟ್. ಡಬ್ಬಿಂಗ್ ಟೈಮಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಒಂದಷ್ಟು ಸೀನ್ಸ್ಗಳು ಮತ್ತೆ ಕನೆಕ್ಷನ್ಸ್ ಎಲ್ಲ ನೋಡಿದ್ರು. ಬಟ್ ಯೂಶಲಿ ಗೊತ್ತಾಗ್ಬಿಡುತ್ತಲ್ಲ ನಿಮ್ಗೆ ಆ ಗ್ರಿಪ್ ಹೇಗೆ ಸಿಕ್ಕಿದೆ ನನಗೆ. ಅಯ್ಯೋ ನಾವು ನೋಡ್ಬೇಕಾದ್ರೆ ನಮ್ಗೆ ಥ್ರಿಲ್ ಆಗುತ್ತೆ ಸರ್. ಇವಾಗ ಟ್ರೇಲರ್ ನೋಡ್ಬೇಕಾದ್ರೆ ಏನ್ ಥ್ರಿಲ್ ಆಯ್ತು ಗೊತ್ತಾ, ರೀ ರೆಕಾರ್ಡಿಂಗ್ ಅದೆಲ್ಲ. ರೀ ರೆಕಾರ್ಡಿಂಗ್ ಧರ್ಮಾವಿಶ್ ಅವರು ಎಕ್ಸ್ಟ್ರಾರ್ನರಿ ಸಿನಿಮಾ. ನನ್ನ ಸಿನಿಮಾ ನಾನು ಕೊಚ್ಕೋತಾ ಇದ್ದೀನಿ ಅಂತಲ್ಲ, ಇಂಟರ್ವಲ್ ಬ್ಯಾಂಗ್ ಆಗಿರ್ಬೋದು, ಮತ್ತೆ ಎಲ್ಲಿ ಕನೆಕ್ಟ್ ಆಗುತ್ತೆ ಗೊತ್ತಾ, ಅವಾಗ ವಾವ್ ಅಂತ ಅನ್ಸುತ್ತೆ. ಕನೆಕ್ಷನ್ಸ್ ಸೀನ್ಸ್ ಇಲ್ಲೆಲ್ಲೋ ಓಪನ್ ಆಗಿ ಅಲ್ಲೆಲ್ಲೋ ಇದಾಗಿ ರಿವರ್ಸ್ ಆಗಿ ಬಂದು ಮತ್ತೆ ವಾಪಸ್ ಲೈವಿಗೆ ಬಂದು ಸಕ್ಕತ್ತಾಗಿದೆ. ಅಂದ್ರೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಅದೃಷ್ಟವಶ ಅಮ್ಮನವ್ರ ಆಶೀರ್ವಾದ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲ, ನಾನು ಆ ಪಾಯಿಂಟ್ ಬರೋಕ್ಕಿಂತ ಮುಂಚೆ ಇನ್ನೊಂದು, ಮೊನ್ನೆ ಟ್ರೇಲರ್ ಲಾಂಚ್ ಆದ ನಂತರ ತುಂಬಾ ಜನ ಮಾತಾಡ್ತಾರೆ ತನುಷ್ ಶಿವಣ್ಣಗೆ ಒಳ್ಳೇದಾಗಬೇಕು, ಒಳ್ಳೆ ಹುಡುಗ ಅಂತಾರೆ. ಈ ಪಾಯಿಂಟನ್ನ ಕ್ಯಾರಿ ಮಾಡೋದಿದೆ ಗೊತ್ತಾ, ಇಫ್ ಐ ಆಮ್ ನಾಟ್ ರಾಂಗ್ ಸೋನಲ್, ಭಾರಿ ಕಷ್ಟ ಈ ಥರದ ವಿಚಾರ ಕೇಳಿದಾಗ. ನಿಮ್ಮ ಸಿನಿಮಾ ಜರ್ನಿ, ಪ್ರೆಸೆಂಟ್ ಮಾಡಿರೋ ಸಿನಿಮಾ ರೆಡಿ ಟು ರಿಲೀಸ್ ಇದೆ, ನಿಮ್ಗೆ ಏನು ಫೀಲ್ ಆಗುತ್ತೆ ಆ ಒಂದು ಹಾರೈಕೆಗಳೆಲ್ಲ? ಅಲ್ಲ, ಈ ಹಾರೈಕೆ ಸಿಗೋದು ನೀವು ಹೇಳ್ದಂಗೆ ತುಂಬಾ ಕಷ್ಟ. ಅದನ್ನ ಉಳಿಸ್ಕೊಂಡಿದೀವಿ ಸರ್ ಅಷ್ಟೇ. ನಾವು ಇವತ್ತು ನಾವು ಏನೇ ಇರ್ಬೋದು, ಏನೇ ಮಾಡಿರ್ಬೋದು, ಒಳ್ಳೆ ಸಿನಿಮಾ ಮಾಡ್ಬೋದು, ಮಾಡ್ದಂಗೆ ಇರ್ಬೋದು. ಆದ್ರೆ ಈ ಒಂದು ವಿಷಯ ಇದೆ ಗೊತ್ತಾ, ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಅಂತೆಲ್ಲ ಅನ್ಸ್ಕೊಳೋದು. ಇವತ್ತೆಲ್ಲ ಬಂದು ಇಷ್ಟು ಚೆನ್ನಾಗಿ ಮಾತಾಡ್ಸಲ್ಲ, ನೀವು ಅಲ್ಲಿ ಬಂದ ತಕ್ಷಣ ಚೆನ್ನಾಗಿ ಮಾತಾಡ್ಸಿ, ಮಡಮಕ್ಕಿ ಬ್ರೋ ನಂಗೆ ತುಂಬಾ ಇಷ್ಟ ಆಯ್ತು, ಈ ಟ್ರೈಲರ್ ನೋಡಿದ್ರೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರಿ. ಮತ್ತೆ ಸೋನಲ್ಗೆ ಹೇಳಿದ್ರಿ, ಸೋನಲ್ ಹಿಂಗೆ ಅಂತ ನಿಮ್ ಅವ್ರ ಬಗ್ಗೆ ತುಂಬಾ ಹೊಗಳಿದ್ರಿ. ಅದೆಲ್ಲ ಇದೆಯಲ್ಲ, ಕ್ಯಾರಿ ಮಾಡೋದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಸರ್. ಅದೇ ಒಂದು ಬಾಂಡಿಂಗು. ಇವತ್ತು ನಾವು ಮೀಟ್ ಆದ್ವಿ, ಅಷ್ಟು ಚೆನ್ನಾಗಿ ಮಾತಾಡಿದ್ವಿ, ಇನ್ನ ಒಂದು ವರ್ಷ ಸಿಗ್ತೀವೋ ಸಿಗಲ್ಲೋ ಗೊತ್ತಿಲ್ಲ, 6 ತಿಂಗಳು ಸಿಗ್ತೀವೋ ಸಿಗಲ್ಲೋ, ಆ ಮಾತಾಡೋ ಟೈಮ್ ಇದೆಯಲ್ಲ, ಆ ಟೈಮು ನಿಮ್ ಜೊತೆ ಹೆಂಗ್ ಇಂಟ್ರಾಕ್ಟ್ ಮಾಡ್ತಾ ಇದೀವಿ, ನಾವು ನಿಮ್ ಜೊತೆಗೆ ಏನ್ ಸಂಬಂಧ ಬೆಳೆಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿ ಸಿನಿಮಾದ ಇಂಟರ್ವಲ್ನು ಸೋನಲ್ 2 ವಿಷಯ ಬಿಟ್ಕೊಡಲ್ಲ. ಒಂದು ಪ್ರೊಡಕ್ಷನ್ ಹೌಸ್ನ, ಅಂದ್ರೆ ಒಂದು ಸಿನಿಮಾ ಸುಮ್ಮನೆ ರೆಡಿ ಆಗಿರೋದಿಲ್ಲ, ಆ ಸಿನಿಮಾಗೆ ದೊಡ್ಡ ಮಟ್ಟ ಶ್ರಮ ಇರುತ್ತೆ. ಅದಕ್ಕೆ ನಾವು ಕಲಾವಿದರದಕ್ಕೊಂದು ಏನೋ ನಮ್ಮಿಂದ ಆದಂಥ ಫುಲ್ಫಿಲ್ ಮಾಡಿರ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ರಿಲೀಸ್ ಆದ ನಂತರ ಪ್ರೇಕ್ಷಕರು ಅದನ್ನು ಸ್ವೀಕರಿಸಬೇಕು,
ತುಂಬ ಫೈಟಿಂಗ್ ಇದೆ, ಅದ್ರ ಮಧ್ಯೆ ನಾವು ನಮ್ಮ ಕಂಟೆಂಟನ್ನು ಇಟ್ಕೊಂಡು ಫೈಟ್ ಮಾಡ್ತೀವಿ. ಈ ಕಂಟೆಂಟ್ ಅನ್ನೋ ವಿಷಯಕ್ಕೆ ಇದು ಹೇಗೆ ವರ್ಕ್ ಆಗುತ್ತೆ? ಸರ್ ಅದೇ ಒಂದು ನಾನು ಹೇಳ್ದಲ್ಲ, ಪೀಪಲ್ ಆರ್ ಜನರಿಗೆ ಇವಾಗ ಓ ಟಿ ಟಿಯಲ್ಲಿ ಇಫ್ ಯು ಸಿ ಮೋಸ್ಟ್ ಆಫ್ ದ ಹಿಟ್ ವೆಬ್ ಸೀರೀಸ್ ಇರಲಿ ಇಲ್ಲ ಸಿನಿಮಾಸ್ ಇರಲಿ ಆರ್ ಮಿಸ್ಟ್ರಿ, ಮರ್ಡರ್ ಮಿಸ್ಟ್ರೀಸು, ಥ್ರಿಲ್ಲು, ಸಸ್ಪೆನ್ಸು, ಇದೆಲ್ಲ ಇರೋ ನೀವು ನೋಡಿ ಹೈಯೆಸ್ಟ್ ಹಿಟ್ ಆಗಿರೋದು ಅದೇ. ಹೌದು. ಓ ಟಿ ಟಿಯಲ್ಲಿ ನೋಡ್ತಾರೆ. ಥಿಯೇಟರ್ಗೂ ಲೆಟ್ಸ್ ಪುಟ್ ದಿಸ್ ಸಿನಿಮಾ ಇದೇ ಜಾನರ್ನ ಎಲ್ಲ ಜಾನರ್ಸ್, ಇದೇ ಜಾನರ್ ಅಂತಲ್ಲ, ಎಲ್ಲ ಲವ್ ಸ್ಟೋರಿ, ರಾಮ್ ಕಾಮ್ ಇದೆ, ಇದರಲ್ಲಿ ಆಕ್ಷನ್ ಇದೆ, ಥ್ರಿಲ್ ಇದೆ, ಸಸ್ಪೆನ್ಸ್ ಇದೆ, ಮಿಸ್ಟ್ರಿ ಎವ್ರಿಥಿಂಗ್ ಇಸ್ ದೇರ್. ಅದ್ರ ಜೊತೆ ನಾಲೆಜು ಇದೆ ಸರ್, ಎಲ್ಲಕ್ಕಿಂತ ಜಾಸ್ತಿ ದೇರ್ ಇಸ್ ಅ ಲಾಟ್ ಆಫ್ ನಾಲೆಜ್ ಬಿಕಾಸ್ ಅವರ್ ಡೈರೆಕ್ಟರ್ ಇಸ್ ಅ ಲಾಯರ್. ಸೊ ಒಂದು ಎಂಟರ್ಟೈನ್ಮೆಂಟ್ ವೇ ಅಲ್ಲಿ ಯು ಆರ್ ಗೆಟಿಂಗ್ ಅ ಲಾಟ್ ಆಫ್ ನಾಲೆಜ್ ಆಲ್ಸೋ ಅಟ್ ದ ಸೇಮ್ ಟೈಮ್. ಈ ಸೆಕ್ಷನ್ಸ್ ಅಂತೆ, ಇದು ಆಕ್ಟ್ ಅಂತೆ, ಅದು ಆಕ್ಟ್ ಅಂತೆ, ಯು ಗೆಟಿಂಗ್ ನಾಲೆಜ್ ಆಲ್ಸೋ. ಇದನ್ನೆಲ್ಲ ಒಂದೇ ಸಿನಿಮಾದಲ್ಲಿ ತೋರಿಸ್ತಿದ್ದೀವಿ ಅಂದ್ರೆ ಆ ಒಂದು ಹೋಪ್, ಐ ಆಮ್ ನಾಟ್ ಓವರ್ ಕಾನ್ಫಿಡೆಂಟ್, ಬಟ್ ಆ ಒಂದು ಹೋಪ್ ಇದೆ ದಟ್ ಜನರು ಇಷ್ಟಪಡ್ತಾರೆ. ಯಾಕೆಂದ್ರೆ ಓ ಟಿ ಟಿಯಲ್ಲಿ ನೋಡ್ತಾರೆ ಚಿಕ್ಕ ಫೋನಲ್ಲಿ. ವೈ ವಿಲ್ ದೇ ನಾಟ್ ಆಕ್ಸೆಪ್ಟ್ ಸಚ್ ಅ ಬ್ಯೂಟಿಫುಲ್ ಫಿಲ್ಮ್ ಆನ್ ಬಿಗ್ ಸ್ಕ್ರೀನ್? ಚಾನ್ಸಸ್ ಕೂಡ ಇರುತ್ತೆ. ಚಾನ್ಸಸ್ ಇದೆ ಅಂತ. ಹೋಮ್ ವರ್ಕ್ ಟೇಬಲ್ ಮೇಲೆ ಬಂದಾದ್ಮೇಲೆ ಶೂಟ್ ಮಾಡ್ಕೊಂಡು ಬಂದಾದ್ಮೇಲೆ ಎಡಿಟಿಂಗು, ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕು, ನೀವು ಹೆಂಗ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಹೋಮ್ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ, ಬರ್ದಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಮತ್ತೆ ಸೆಟ್ ಅಲ್ಲಿ ದೇ ವರ್ ವೆರಿ ಕ್ಲಿಯರ್ ಸರ್. ನಾವು ಶೂಟಿಂಗ್ ಹೋದಾಗ ನಮ್ಗೆ ಎಕ್ಸ್ಟ್ರಾ ಏನೋ ಡಿಸ್ಕಷನ್ಸ್, ಅಲ್ಲಿ ಬಂದು ಈ ಶಾರ್ಟ್ ಚೇಂಜ್ ಮಾಡೋ, ಆ ಶಾರ್ಟ್ ಚೇಂಜ್ ಮಾಡೋಣ. ಇವಾಗ ಹೋಮ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್. ನಾವು ಒಂದು 2 ವರ್ಷ ಹೋಮ್ ವರ್ಕ್ ಮಾಡಿದೀವಲ್ಲ, ಆ ಟೈಮ್ ಸಿಕ್ತಲ್ಲ ನಮಗೆ, ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ. ಒಂದು ಸಿನಿಮಾ ಆಗೋದು ರೈಟಿಂಗ್ ಅಲ್ಲಿ, ಇನ್ನೊಂದು ಎಡಿಟಿಂಗ್ ಅಲ್ಲಿ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಅಲ್ಲಿ, ರೀ ರೆಕಾರ್ಡಿಂಗ್ ಆಗಲಿ. ಒಂದು ಇವಾಗ ಸುಮ್ಮನೆ ನಾನು ರೀಲ್ಸ್ ನೋಡ್ತಾ ಇರ್ತೀನಿ, ನಾನು ರೀಲ್ಸ್ ಮಾಡಲ್ಲ. ರೀಲ್ಸ್ ನೋಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಯಾರೋ ಒಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ ಸರ್, ಅದಕ್ಕೆ ಒಂದು KGF ಅಥವಾ ಯಾವುದೋ ಒಂದು ರೀ ರೆಕಾರ್ಡಿಂಗ್ ಆಗ್ತಾರೆ, ಅದು ಬ್ಯೂಟಿ ಬರುತ್ತೆ. ಆಮೇಲೆ ಅದೆಲ್ಲ ನೋಡಿ ಸ್ಟಡಿ ಮಾಡಿದೇನು ಅಂತ ಹೇಳಿದ್ರೆ, ನೀವು ಏನು ಮಾಡ್ತೀರಾ, ಕಣ್ಣು ಏನು ನೋಡುತ್ತೆ, ಕಿವಿ ಏನು ಕೇಳುತ್ತೆ, ಎರಡೂ ಮಿಕ್ಸ್ ಮಾಡಿದ್ರೆ ಮಾತ್ರ ಬ್ಯೂಟಿ ಬರೋದು. ಆ ಬ್ಯೂಟಿ ಬರ್ಸೋದಕ್ಕೆ ಏನು ಮಾಡಬೇಕು ಅದನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಇವಾಗ ಲಾಸ್ಟ್ ಒಂದು ಚಾನಲಲ್ಲಿ ಇಂಟರ್ವ್ಯೂ ಕೊಡ್ತಾ ಇರ್ಬೇಕಾದ್ರೆ ಹೇಳಿದ್ವಿ, ಯಾಕೆ ಇದೊಂದೇ ಪೋಸ್ಟ್ರು ಮತ್ತೆ ಇನ್ನೊಂದು ಸೊನ್ನೆಲ್ ಜೊತೆ ಇರೋದು, 2 ಪೋಸ್ಟ್ರು ನೀವು ಯಾವಾಗಲೂ ಬಿಡೋದು, ಬೇರೆ ಬೇರೆ ಪೋಸ್ಟ್ ಬಿಡಲ್ಲ ಅಂತ ಹೇಳಿದ್ರು. ಇವಾಗ ಐಫೋನ್ ಒಂದು ಲೋಗೋ ಅಂತ ಇದೆ, ಆಪಲ್ ಕಟ್ಟಾಗಿರೋ ಆಪಲ್, ಅದನ್ನ ನೋಡಿದ ತಕ್ಷಣ ಹೇಳ್ತಾರೆ ಅದು ಐಫೋನ್ ಅಂತ. ಟಿ ಶರ್ಟ್ಗೆ ಒಂದು ಲೋಗೋ ಅಂತ ಇದೆ, ನೀವು ಹಾಕಿರೋ ಟಿ ಶರ್ಟ್ಗೆ, ಅದನ್ನ ನೋಡಿದ ತಕ್ಷಣ ಈ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಆ ಬ್ರ್ಯಾಂಡ್ಗೋಸ್ಕರ ಇದನ್ನ ಹಾಕಿರೋದು ನಾವು. ಅದಕ್ಕೆ ಒಂದು ಸ್ಟ್ಯಾಂಪು ಇದೆ ನೋಡಿ ನಟ್ವರ್ಲಾಲ್ ಮೇಲೆ. ಅಷ್ಟು ದೂರ ಹೋಗ್ತಿರ್ಬೇಕಾದ್ರೆ ಏನು ಕಾಣಿಸಲ್ಲ, ನಿಮ್ ನಟ್ವರ್ಲಾಲ್ ಅದು ಕಾಣಿಸಲ್ಲ, ಇದೊಂದು ಪೋಸ್ಟರ್ ಕಾಣಿಸ್ತಾ ಇದ್ರೆ ಅಲ್ಲಿ ತಲೆ ಕಾಣಿಸ್ತಾ, ಅದು ನಟ್ವರ್ಲಾಲ್ ಸಿನಿಮಾ. ಸೋನಲ್ ನಾನು ಅಲ್ಲಿರ್ಬೇಕಾದ್ರೆ ಅದು ನಟ್ವರ್ಲಾಲ್ ಸಿನಿಮಾ. ಇದು ಬರಬೇಕು ಅಂತ ಹೇಳ್ಬಿಟ್ಟು 2 ಪೋಸ್ಟರ್ ಬಿಟ್ಟು. ನನ್ನ ಜೊತೆಗೆ ಕೆಲವು ಸಿನಿಮಾಗಳು ಯೂಶಲಿ ಕಾಲ್ಪನಿಕ ಕಥೆಗಳಾಗಿರ್ತವೆ, ಇಮ್ಯಾಜಿನರಿ ಕಥೆಗಳಾಗಿರ್ತವೆ. ಬಟ್ ಕೆಲವು ಕಥೆಗಳು ರಿಯಲ್ ಸ್ಟೋರಿ ಇರುವಂಥ ಕಥೆಗಳು ತುಂಬ ಸ್ಟಫ್ ಇರ್ತವೆ. ಈ ಥರದ ಒಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತನುಷ್ಗೆ ಯಾರೆಲ್ಲ ಸ್ನೇಹಿತರು ಏನಂದ್ರು, ಗುರು ಯಾಕೆ ಆ ಸಬ್ಜೆಕ್ಟ್ ಟಚ್ ಮಾಡಿದೆ, ನಟ್ವರ್ಲಾಲೇ ಯಾಕೆ ಬೇಕಾಗಿತ್ತು, ಅದು ಕಾಮನ್ ಡಿಸ್ಕಷನ್ ಆಗಿರುತ್ತಲ್ವಾ ಸರ್? ಇವಾಗ ನಾವು ಇದು ಯಾವ ಥರ ವರ್ಕ್ ಮಾಡಿದೀವಿ ಅಂತ ನಾವು ಸಣ್ಣದಾಗಿ ಹೇಳ್ಬಿಡ್ತೀನಿ. ನಾನು ನಿಮಗೆ ಒಂದು ಸ್ಟೋರಿ ಕೇಳಿದೆ ಅಂತ ಹೇಳ್ಕೊಳ್ಳಿ, ನಾನು ಆ ಸ್ಟೋರಿನ ನಾನು ಒಬ್ಬನೇ ಡಿಸೈಡ್ ಮಾಡಲ್ಲ, ಕೇಳಿರ್ತೀನಿ, ನನಗೆ ಸ್ಟೋರಿ ವಾಪಸ್ ಚೆನ್ನಾಗಿ ಹೇಳಕ್ ಬರುತ್ತೆ, ಅದೊಂದು ಅಡ್ವಾಂಟೇಜು. ಆ ಸ್ಟೋರಿನ ಮತ್ತೆ ಹೋಗ್ಬಿಟ್ಟು ನಾನು 4 ಜನ ಹಿತೈಷಿಗಳಿಗೆ ಹೇಳ್ತೀನಿ, ಬೈ ಅಂತವ್ರಿಗೆ ನಾನು ಹೇಳ್ತೀನಿ, ಅವರೆಲ್ಲ ವಾವ್ ಅಂತ ಅಂದ್ರು ಅಂತ ಇಟ್ಕೊಳ್ಳಿ. ಅವಾಗ ನಾನು ಮುಂದಕ್ಕೆ ಡಿಸೈಡ್ ಮಾಡ್ತೀನಿ, ಅದ್ರ ಬಗ್ಗೆ ಸ್ಕ್ರೀನ್ ಪ್ಲೇ ಮೇಲೆ ಆ ಥರ ಡಿಸೈಡ್ ಮಾಡ್ತೀವಿ. ಆಮೇಲೆ ಮತ್ತೆ ನೀವು ಸಿನಿಮಾ ಆದ್ಮೇಲೆ ಮತ್ತೆ ಆ ಪ್ರೊಸೆಸ್ ಮಾಡ್ತೀವಿ ನಾವು. ಏನು ಪ್ರೊಸೆಸ್ ಅಂತ ಹೇಳಿದ್ರೆ, ನಾನು ಹಿಂದೆ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ, ಯಾರಿಗೂ ತೋರಿಸ್ದಂಗೆ ಕದ್ದಿಟ್ಕೊಂಡು ಹೋಗಿ ಅಪ್ಲೋಡ್ ಮಾಡಿ ಅದೆಲ್ಲ ಮಾಡಿದ್ದೀವಿ. ಇದು ಮತ್ತೆ ಮಿಸ್ಟೇಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು 1 ಜನ ಕರ್ಕೊಂಡು ಹೋಗ್ಬಿಟ್ಟು ಗ್ರೂಪ್ ಮಾಡ್ಬಿಟ್ಟು ತೋರಿಸಿದೀವಿ ಸಿನಿಮಾನ, ಆ ಒಪಿನಿಯನ್ ತಗೊಂಡಿದೀವಿ. ತಪ್ಪೇನಿಲ್ಲ ಸರ್, ಪ್ರತಿ ಒಂದು ಮಗು ನಡಿಬೇಕಾದ್ರೆ ಎಡುತ್ತೆ, ಎದ್ದು ನಡ್ಕೊಂಡು ಮುಂದೆ ಹೋಗುತ್ತೆ, ಗೊತ್ತಾ? ಅದೇ ಚಾಲೆಂಜ್. ಅಲ್ಲಿ ಹತ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಫಿನಿಶ್ ಎಂಡ್. ಅದು ಹತ್ಕೊಂಡ್ ಕೂತ್ಕೊಂಡಿಲ್ಲ, ಎದ್ದು ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ಬೇಕು. ತೋರಿಸ್ತೀವಿ ನಾವು ಸಿನಿಮಾನ, ತೋರ್ಸಾದ್ಮೇಲೆ ಅವ್ರ ಒಪಿನಿಯನ್ ತಗೊಂಡ್ವಿ, ಅದು ಕರೆಕ್ಟು ಅನ್ಸ್ತಾ ಅದು ನಾವು ಕರೆಕ್ಟ್ ಮಾಡಿದ್ವಿ ಸಿನಿಮಾದಲ್ಲಿ. 45 ಜನ ತೋರಿಸಿದ್ದಕ್ಕೆ ಏನು ಲಾಸ್ ಆಯ್ತು ನನಗೆ? ನಾಲೆಡ್ಜ್ ಬಂತು, ಅವ್ರು ಹೇಳಿದ ಒಪಿನಿಯನ್ಸ್ ಬಂತು, ಇನ್ಪುಟ್ಸ್ ಬಂತು, ಕರೆಕ್ಷನ್ ಮಾಡಿದ್ವಿ. ಒಂದು 3 ತಿಂಗಳು ಈ ಕೆಲಸ ಮಾಡಿದ್ವಿ, ಎಲ್ಲ ಚೆನ್ನಾಗಿ ಹೋಮ್ ವರ್ಕ್ ಮಾಡಿದ್ವಿ ಸರ್ ಸಿನಿಮಾ. ಅಲ್ಲಿ ನಾವು ಇವತ್ತು ಏನೇ ಮಾಡಿರ್ಬೋದು, 4 ಟೇಕ್ ತೊಗೊಂಡಿರ್ಬೋದು, ಅಥವಾ ಈ ಥರ ಕರೆಕ್ಷನ್ಸ್ ಮಾಡಿರ್ಬೋದು, ಹೋಮ್ ವರ್ಕ್ ಮಾಡಿರ್ಬೋದು 2 ವರ್ಷ, ಅದೇನು ಕನ್ಸಿಡರ್ ಆಗಲ್ಲ. ಥಿಯೇಟ್ರಲ್ಲಿ ರಿಲೀಸ್ ಒಂದ್ಸತಿ ಆಯ್ತು ಅಂತ ಹೇಳಿದ್ರೆ ಜನಗಳು ಅಲ್ಲಿ ಏನೇ ಒಪಿನಿಯನ್ ಹೇಳಿದ್ರೆ ನೀವು ಯಾರಿಗೂ ಸಮಜಾಯಿಷಿ ಕೊಡೋಕ್ಕಾಗಲ್ಲ. ಅದು ಹಂಗಲ್ಲ, ಇದು ಹಿಂಗೆ ಅಂತ ಹೇಳೋದಕ್ಕಾಗಲ್ಲ. ನೀವು ಏನು ಮಾಡ್ತೀವಿ ಇದೆಲ್ಲ ಮಾಡ್ಕೊಂಡು ಬಂದ್ಬಿಡು, ಥಿಯೇಟ್ರಿಗೆ ಬಿಟ್ಟಾದ್ಮೇಲೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಇರಬೇಕಷ್ಟೇ. ಅವ್ರು ಕೂಡ ದುಡ್ಡಿಗೆ ಒಂದು ಪೈಸಾ ವಸೂಲ್ ಥರ ಒಂದು ವ್ಯಾಲ್ಯೂ ಇರಬೇಕು.
ಅವರು ಕೊಡೋ ಸ್ಪೆಂಡ್ ಮಾಡೋ ಟೈಮ್ಗೆ ಒಂದು ಬೆಲೆ ಇರಬೇಕು. ಈ ಕೆಲಸ ನಾವು ಮಾಡಿದೀವಿ ಸರ್. ಆ್ಯಂಡ್ ಮೇಲಾಗಿ ನಾನು ತುಂಬ ಕಡೆ ಮಾತಾಡ್ತಿದ್ದೆ ಸೋನಲ್, ಮಾಧ್ಯಮದವ್ರು ನಾವು ಹೋಗಿ ಒಂದು ಸಿನಿಮಾ ತಂಡವನ್ನು ಮಾತಾಡ್ಸ್ಕೊಂಡು ಬಂದುಬಿಡ್ತೀವಿ. ಬಟ್ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಂಥ ಹೀರೋ ಹೀರೋಯಿನ್ಸು ಪ್ರತಿ ಸಿನಿಮಾಗೂ ಹೊಸ ತಯಾರಿ, ಹೊಸ ಹೆಜ್ಜೆ, ಹೊಸದೊಂದು ಡೈಮೆನ್ಷನ್ನು, ಹೊಸದೊಂದು ಕಲ್ಪನೆ. ಕರೆಕ್ಟ್. ತುಂಬ ಡಿಫಿಕಲ್ಟ್ ಇದು. ನಾವು ಏನೋ ಮಾತಾಡೋದಕ್ಕೂ ನಿಮ್ಮನ್ನು ನೀವು ಪ್ರತಿ ಸಿನಿಮಾಗೂ ಪೋರ್ಟ್ರೇ ಮಾಡಿ ಫುಲ್ಫಿಲ್ ಮಾಡೋದಕ್ಕೂ ತುಂಬ ಡಿಫಿಕಲ್ಟು. ಇದು ಹೆಂಗೆ ಇದೆಲ್ಲ ಎನರ್ಜಿ ಹೇಗೆ ಫ್ಲೋ ಆಗುತ್ತೆ ಸೋನಾಲಿ ಆಗಲಿ ತನುಷಿಗಾಗಲಿ ಅಂತ? ಪ್ರತಿ ಸಿನಿಮಾನೂ ಫೈಟಿಂಗು, ಪ್ರತಿ ಸಿನಿಮಾನೂ. ಐ ಥಿಂಕ್ ನನಗೆ ಅದು ನನ್ಗೆ ಗೊತ್ತಿಲ್ಲ ಸರ್, ನನಗೆ ಅದು ಮೊದಲಿಂದ ನನಗೆ ಬ್ಯಾಕ್ಗ್ರೌಂಡ್, ಸಿನಿಮಾ ಬ್ಯಾಕ್ಗ್ರೌಂಡ್ ಅನ್ನೋದು ಇಲ್ವೇ ಇಲ್ಲ. ಯಾರು ಸಿನಿಮಾದ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿಗೆ. ದೇ ಆರ್ ಆಲ್ ಎಜುಕೇಟೆಡ್ ಆ್ಯಂಡ್ ಆಲ್ ಸೆಟಲ್ಡ್ ಅಬ್ರಾಡ್ ಎಲ್ಲ. ಬಟ್ ನನಗೆ ಫಸ್ಟ್ ಡೇ ನನಗೆ ಇನ್ನೂ ನೆನಪಿದೆ, ನಾನು ತುಳು ಸಿನಿಮಾ ಎಕ್ಕಸಕ ಮಾಡ್ತಿರುವಾಗ ಫಸ್ಟ್ ಡೇ ಫಸ್ಟ್ ಶಾಟ್ ಅದು ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಏನು ನನ್ನ ದೆರ್ ಇಸ್ ಒನ್ ಚಾರ್ಮ್ ದಟ್ ಚೇಂಜಸ್. ಆ ಒಂದು ಚಾರ್ಮ್ ನಾವು, ನಂಗೆ ಆ್ಯಕ್ಟಿಂಗ್ ಬರಲ್ಲ, ಆ್ಯಕ್ಟಿಂಗ್ ಕ್ಲಾಸ್ ಹೋಗಲಿಲ್ಲ, ಏನೂ ಹೋಗಲಿಲ್ಲ. ಬಟ್ ಆದರೂ ಆ ಕ್ಯಾಮ್ರಾ ಬಂದು ನಾನು ಏನೋ ಹುಷಾರಿರಲ್ಲ, ಕ್ಯಾರವ್ಯಾನಲ್ಲಿ ಮೇಕಪ್ ಮಾಡುವಾಗ ಅರ್ಧ ನಾನು ಬೈತಾನೆ ಇರ್ತೀನಿ ಸ್ಟಾಫ್ಗೆ, ಇಲ್ಲ ಕಣೋ ಆಗ್ತಿಲ್ಲ ನಾನು ಇವತ್ತು ಆ್ಯಕ್ಟಿಂಗ್ ಮಾಡೋಕೆ. ಕ್ಯಾಮ್ರಾ ಬಂದಿದ ತಕ್ಷಣ ಚೇಂಜ್ ಅಲ್ವಾ? ಇನ್ಬಿಲ್ಡ್ ಅದು. ಅದೇನೋ ಆಸ್ ಅನ್ ಆರ್ಟಿಸ್ಟ್ ಐ ಥಿಂಕ್ ದೇವರು ನಮಗೆ ಬ್ಲೆಸ್ ಮಾಡಿದ್ದಾರೆ ಸರ್. ನಮಗೆ ಇವಾಗ ದಿನಕ್ಕೆ ಮಾದೇವ, ನಾನು ಆ ಟೈಮಲ್ಲಿ ಗರಡಿ ಮಾದೇವ ಒಟ್ಟಿಗೆ ಮಾಡ್ತೀನಿ. ದಿನಕ್ಕೆ ಬೆಳಿಗ್ಗೆ ಗರಡಿ, ಈವ್ನಿಂಗ್ ಮಾದೇವ, ಆ ಥರ ಶೂಟ್ ಮಾಡ್ತೀವಿ. ಗರಡಿಯಲ್ಲಿ ಕ್ಯಾರೆಕ್ಟ್ರೇ ಬೇರೆ, ಮಾದೇವದಲ್ಲಿ ಕ್ಯಾರೆಕ್ಟ್ರೇ ಬೇರೆ. ನಾನು ಅಯ್ಯೋ ಇವಾಗ ಮಾದೇವದ್ ಏನೋ ಹೆಂಗೆ, ಬಟ್ ಇಮಿಡಿಯೇಟ್ಲಿ ಆ ಕಾಸ್ಟ್ಯೂಮ್ ಆಗುವಾಗ ಲಂಗ ದಾವಣಿ ಹಾಕಿದ ತಕ್ಷಣ ಮಾದೇವ ಆ ಪಾರ್ವತಿ ಕ್ಯಾರೆಕ್ಟರ್ಗೆ ಬಂದ. ಇದು ನಾನು ನೋಟಿಸ್ ಮಾಡಿದ್ದೀನಿ ತುಂಬಾ ಸತಿ. ಅಲ್ಲಿ ಕೂತಿರ್ತಾರೆ, ನಿದ್ದೆ ಮಾಡತ್ತಾರ, ಹಿಂಗ್ ಕುತ್ಕೊಂಡಿರ್ತಾರೆ, ಕರೆದಿದ ತಕ್ಷಣ ಪಟ್ಟ ನಂಗೆ ಎದ್ಬಿಟ್ಬಿಟ್ಟು ಅದೇ ಫುಲ್ ಅದೇ ಜೋಶಲ್ಲಿ ಮಾತುಕತೆ ಎಲ್ಲ ಸ್ಟಾರ್ಟ್. ಹಂಗೆ ಫುಲ್ ನಿದ್ದೆಯಲ್ಲಿ ಇರ್ತಾರೆ, ಎದ್ದ ತಕ್ಷಣ ಫುಲ್ ಚೇಂಜ್, ಎಲ್ಲ ಕ್ಯಾರೆಕ್ಟರೈಸೇಷನ್ ಚೇಂಜ್. ಅದೇ ಪ್ಯಾಕಪ್ ಆದ್ಮೇಲೆ ಆಮೇಲೆ ಮತ್ತೆ ಹಿಂಗಾಗ್ಬಿಡ್ತೀನಿ ನಾನು. ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಐ ಆಮ್ ಅ ವೆರಿ ಡಿಫ್ರೆಂಟ್ ಪರ್ಸನ್.